ಜಮ್ಮು ಕಾಶ್ಮೀರದಲ್ಲಿ 10 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು ಮೃತರ ಕುಟುಂಬಕ್ಕೆ. ಅದೇ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಕೂಡ 10 ಲಕ್ಷ ಘೋಷಣೆ ಮಾಡಿತು. ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲೂ ಸಿದ್ದರಾಮಯ್ಯನವರು 10 ಲಕ್ಷ ಘೋಷಣೆ ಮಾಡಿದ್ದಾರೆ. ಈಗ ತಾಕತ್ತಿದ್ರೆ ಇವ್ರು ನಾನು ಒಂದು ಪ್ರಶ್ನೆ ಕೇಳ್ತೀನಿ ತೇಜಸ್ವಿ ಸೂರ್ಯ ಅವರಿಗೆ. ಇವರು ಮಹಾರಾಷ್ಟ್ರದಲ್ಲಿ ಯಾವ ಸರ್ಕಾರ ಇದೆ? ಬಿಜೆಪಿ ಸರ್ಕಾರ ತಾನೇ. ಅವ್ರು ಎಷ್ಟು ಕೊಟ್ಟಿದ್ದಾರೆ? ಬರೀ 5 ಲಕ್ಷ ಕೊಟ್ಟಿದ್ದಾರೆ. ಇದನ್ನ ಯಾಕೆ ಪ್ರಶ್ನೆ ಮಾಡಲ್ಲ? ತಾಕತ್ತಿದ್ರೆ ತೇಜಸ್ವಿ ಸೂರ್ಯ ಅವರು ಹೋಗಿ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಇದನ್ನೇ ಟ್ವೀಟ್ ಅಲ್ಲಿ ಬರೀಲಿ, ಕೇಂದ್ರ ಸರ್ಕಾರದಿಂದ ಮೃತರ ಕುಟುಂಬಕ್ಕೆ ಎಷ್ಟು ತಂದ್ವಿ ಅಂತ ಅಂದ್ಬಿಟ್ಟು ಬರೀಲಿ ಟ್ವೀಟ್ ಅಲ್ಲಿ. ಅವ್ರ ಬರವಣಿಗೆಗೆ, ಅವರ ಮನಸ್ಥಿತಿಗೆ ನಿಜಕ್ಕೂ ನಾಚಿಕೆ ಆಗಬೇಕು ಮೇಡಮ್. ಈ ರೀತಿ ಒಂದೇನೋ ಏನೇ ಒಂದು ಸಾವಾಗ್ಲಿ ಇವತ್ತು ಇಡೀ ದೇಶ ನೋಡ್ತಿದೆ, ಇಡೀ ಪ್ರಪಂಚದಲ್ಲಿ ಎಲ್ಲರೂ ನೋಡ್ತಿದ್ದಾರೆ ಏನಾಗ್ತಿದ್ಯಪ್ಪ. ಡಿಮಾನಿಟೈಸೇಷನ್ ಇಂದಾಗಿ ಉಗ್ರರೆಲ್ಲ ನಿರ್ನಾಮ ಆಗೋಗ್ಬಿಟ್ರು. ಭಾರತ ದೇಶ ಬಹಳ ಶಾಂತಿಯಿಂದ ಇದೆ ಅಂತ ಹೇಳಿ ಮೋದಿ ಅವರು ಹೇಳಿಕೆ ಕೊಟ್ಟಿದ್ರು. ಅದನ್ನ ನಂಬಿ ಮುಗ್ಧ ಜನರು ಹೋದ್ರು, ಆದ್ರೆ ಸತ್ರು. ಇವತ್ತು ಅವ್ರ ಕುಟುಂಬಕ್ಕೆ ಎಲ್ಲೋ ಒಂದ್ ಕಡೆ ಕರ್ನಾಟಕ ಸರ್ಕಾರ ಅವ್ರ ಕುಟುಂಬದ ಜೊತೆ ನಿಂತ್ಕೊಂತು. ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಅವರಿಗೆ ಸರ್ಕಾರದ ಕಡೆಯಿಂದ ಏನು ಗೌರವ ಸಲ್ಲಿಸಬೇಕೋ ಅದನ್ನ ಸಲ್ಲಿಸಿ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಕೊಟ್ಟು ವಿದಾಯ ಹೇಳಿ ಬಂದ್ರು. ಇದೇ ಮೋದಿ ಅವರು ಬಿಹಾರದ ಎಲೆಕ್ಷನ್ ಹೋಗಿ ನಿಂತ್ಕೊಂಡ್ರು. ಒಂದೇ ಒಂದು ಪ್ರೆಸ್ ಮೀಟ್ ಮಾಡ್ಲಿಲ್ವಲ್ಲ ಮೇಡಮ್? ಇದನ್ನ ಯಾಕೆ ಯಾರು ಪ್ರಶ್ನೆ ಮಾಡಲ್ಲ? ಇದನ್ನ ಯಾಕೆ ಯಾವ ಮಾಧ್ಯಮದವರು ಕೇಳಲ್ಲ? ಇದನ್ನ ಯಾಕೆ ಯಾವ ಬಿಜೆಪಿ ನಾಯಕರು ಪ್ರಶ್ನೆ ಮಾಡೋದಿಲ್ಲ? ಕೊಡಿಸ್ಲಿ. ಈಗ ಮೃತರ ಕುಟುಂಬದ ಪರವಾಗಿ ಆ ಮಗುವಿನ ಎಜುಕೇಶನ್ ನ ಭವಿಷ್ಯಕ್ಕೆ ಇಷ್ಟು ನಮ್ಮ ಕಾಂಗ್ರೆಸ್ನವರಿಗೆ ಕಾಳಜಿ ಇದೆಯಲ್ಲ, ಇದರಲ್ಲಿ ಕೇವಲ 10% ತೇಜಸ್ವಿ ಸೂರ್ಯ ಅವ್ರಿಗೆ ಏನಾದರೂ ಇದ್ರೆ ದಯವಿಟ್ಟು ಕೇಂದ್ರ ಸರ್ಕಾರಕ್ಕೆ ಹೋಗಿ ಪ್ರಧಾನಮಂತ್ರಿ ಯೋಜನೆಯಲ್ಲಿ ಬರ್ತಕ್ಕಂಥ ಏನು ರಿಲೀಫ್ ಫಂಡ್ ಇದೆ ಅದರಲ್ಲಿ 1 ಕೋಟಿ ಕೊಡಿಸ್ಲಿ. ಅವಾಗ ನಾವೇ ಇದೆಲ್ಲ ಮಹಿಳೆಯರು ಸೇರ್ಕೊಂಡು ಶಾಲ್ ತಗೊಂಡೋಗಿ ಹಾಕಿ, ಹಾರ ತಗೊಂಡೋಗಿ ಹಾಕಿ, ಕೈ ಮುಗಿದು ಸನ್ಮಾನ ಮಾಡ್ಬಿಟ್ಟು ಬರ್ತೀವಿ. ಕೇಳಿ ತೇಜಸ್ವಿ ಸೂರ್ಯ ಅವ್ರಿಗೆ ಈ ತಾಕತ್ತಿದೆಯಾ ಇದನ್ನ ಮಾಡೋದು ಅಂತ ಹೇಳ್ಬಿಟ್ಟು.